ಹಾಂ ಬಾ ಇಲ್ಲಿ ನೋಡಿ ಅಬ್ಬಾ, ಇದಂತೂ ಇನ್ನೂ ಅದ್ಭುತವಾಗಿದೆ ನೋಡಿ. ಇಲ್ಲೇನಾದರೂ ಮಳೆ ಬಂದರೆ ರಸ್ತೆ ಕಾಣುತ್ತಾ? ಹಾಂ, ರಸ್ತೆ ಚೆನ್ನಾಗಿದೆ ಅಲ್ಲ ನೋಡಿ. ನಿಮ್ಗೇನಾದರೂ ಬೆಳ್ಳುಳ್ಳಿ ಶುಂಠಿ ಕುಟ್ಟಕ್ಕೆ ಕಲ್ಲು ಬೇಕಾಗಿದ್ರೆ ಈ ರಸ್ತೆಗೆ ಬನ್ನಿ, ಸಿಗ್ತವೆ. ಎಂತೆಂಥ ಕಲ್ಲು ಬೇಕು ನಿಮಗೆ, ಭರ್ಜರಿ ಕಲ್ಲು ನೋಡ್ರಿ. ಇದು ರಸ್ತೆ ರೀ, ಇದು ಬೆಂಗಳೂರಿನ ರಸ್ತೆ. ಇದು ಬೆಂಗಳೂರಿನ ರಸ್ತೆ ನೋಡಿ ಹೆಂಗಿದೆ ಸರ್. ಭಾಳ ಕೆಟ್ಟಿದ್ದಿದೆ ಮೇಡಮ್. ಭಾಳ ದಿವಸದಿಂದ ನಾವು ತುಂಬ ಓಡಾಡೋದು ಕಷ್ಟ ಆಗಿಬಿಟ್ಟಿದೆ. ನಾವು ವೆಹಿಕಲ್ ತಗೊಂಡು ಬರೋದು ಕಷ್ಟ ಆಗಿಬಿಟ್ಟಿದೆ. ತಿಂಗಳು 2 ತಿಂಗಳಿಗೆ ನಾವು ಗಾಡಿದು ಬೇಡಿಂಗ್ ಇದು ಎಲ್ಲ ಚೇಂಜ್ ಮಾಡೋದಿದೆ. ಯಾರು ಆಕ್ಷನ್ ತಗೊಳ್ಳೋದು. ಸಾವಿರಾರು ಜನ ಇಲ್ಲಿಂದ ಓಡಾಡ್ತಾರೆ ಕೆಲಸಕ್ಕೆ. ಲೇಡೀಸು ಎಲ್ಲ ಸಾವಿರಾರು ಜನ ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತಾರೆ. ಈ ರೋಡ್ ಭಾಳ ತೊಂದರೆ ಆಗಿಬಿಟ್ಟಿದೆ, ನಮಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಈ ರೋಡಿಂದ ನೆಕ್ಸ್ಟ್ ರೋಡಿಂದ ನಾವು ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಫ್ಯಾಕ್ಟ್ರಿ ಇಲ್ಲಿ ಇಟ್ಕೊಂಡು ನಾವು ರೌಂಡ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಯಾರು ಹೇಳ್ದೂ ಯಾರು ನೋಡ್ಕೊಂಡು ಹೋಗ್ತಾರೆ, ಯಾರು ಮಾಡೋರು ಇಲ್ಲ ಮೇಡಮ್. ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಒಂದು ವೆಹಿಕಲ್ ಹೋಗ್ಬೇಕಂದ್ರೆ ಮಳೆ ಬಂತಂದರೆ ಈ ಗುಂಡಿ ಗೊತ್ತೇ ಆಗಲ್ಲ, ಈ ಗುಂಡಿ ಇದೆಯೋ ಇಲ್ಲ ಅಂತ. ಹಿಂಗೆ ಬೈಕ್ಗಳು ಎಷ್ಟೋ ಬಿದ್ದಿದ್ದಾವೆ ಇಲ್ಲಿ. ಮತ್ತು ವೆಹಿಕಲ್ 4 ವೀಲರ್ಸು ಹೋಗೋಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇನ್ ಫ್ಯಾಕ್ಟ್ರಿಗಳು ಇದ್ದಾವೆ, ಗಾರ್ಮೆಂಟ್ಸು, ಎಲ್ಲಿ ಮೇನ್ ಪಬ್ಲಿಕ್ ಓಡಾಡುವಂಥ ಜಾಗ. ಇಲ್ಲಿ ಆಲ್ಮೋಸ್ಟ್ 3 ಇಯರ್ಸಿಂದ ಇಲ್ಲಿವರೆಗೆ ವಿಧಾನಸೌಧ, ಕಬ್ಬನ್ ಪಾರ್ಕು, MG ರೋಡು, ಕೋರಮಂಗಲ, ಇಂದಿರಾನಗರ ಸರ್, ಇವೆಲ್ಲ ಏರಿಯಾಗಳು ಸರ್. ಇದೆಲ್ಲ ಬಡವರು, ಎಲ್ಲ ಲೋ ಕ್ಲಾಸ್ ಜನ ಓಡಾಡೋದಿಲ್ಲ. ಯಾರು ಇಲ್ಲಿವರೆಗೆ ಬಂದು ಅವ್ರು ಸತ್ರೆ ಸಾಯ್ಲಿ ಸರ್, ಅದೇನು ನಷ್ಟ ಆಗೋದಿಲ್ಲ. ದೊಡ್ಡವ್ರು ಸತ್ರೆ ತುಂಬ ಕಷ್ಟ. ಜನಸಾಮಾನ್ಯರು ನಮ್ಮಂಥವ್ರು ಸತ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನು ಈ ಜನಸಾಮಾನ್ಯರು ನೋಡ್ಕೊಂಡಾದ್ರೂ ಮಾಡ್ಬೇಕು ಮೇಡಮ್. ಎಂತ ಇಲ್ಲಿ ನೋಡಿ, ಇಲ್ಲಿ ವೆಹಿಕಲ್ಗೆ ಓಡಾಡೋಕ್ಕೆ ಆಗಲ್ಲ ಮೇಡಮ್. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಫುಲ್ಲು ಒಂದೊಂದ್ಸಲ ಇಲ್ಲಿಂದ ಟ್ರಾಫಿಕ್ ಆಯ್ತು ಅಂದರೆ ಮೂವ್ಮೆಂಟೇ ಆಗಲ್ಲ, ಅಷ್ಟು ಇದು ಆಗುತ್ತೆ. ಇಲ್ಲಿ ಗುಂಡಿ ನೋಡಿ ಮೇಡಮ್, ಪ್ರತಿ ಒಂದು ಹೆಜ್ಜೆಗೆ ಗುಂಡಿ ನೋಡಿ. ಇದು ನೋಡ್ರಿ ಸರ್, ಇದು ನೋಡಿದ್ರ ಇದು ಈ ರಸ್ತೆಗೆ ಸಿಕ್ಕಿದ್ ನನಗೆ ನೋಡಿ ಮೇಡಮ್. ಬೇಕಾದ್ರೆ ಮನೆಗೆ ಬೆಳ್ಳುಳ್ಳಿ ಶುಂಠಿ ಏನ್ ಬೇಕಾದ್ರೂ ಜಜ್ಕೋಬಹುದು ಇದರಿಂದ. ತಲೆ ಜಜ್ಕೋಬೇಕಷ್ಟೇ ನಾವು, ಬೆಳ್ಳುಳ್ಳಿ ಶುಂಠಿ ಅಲ್ಲ. ಇಂಥ ರೋಡ್ಗೆ ನಾವೇ ತಲೆ ಜಜ್ಕೋಬೇಕು. ಯಾರಿಗಾದ್ರೂ ಏನಾದರೂ ಬೇಕು ಕಲ್ಲುಗಳು, ಒಳ್ಳೊಳ್ಳೆ ಕಲ್ಲುಗಳು ಸಿಗ್ತಾವೆ ಇಲ್ಲಿ ರೋಡಲ್ಲಿ, ಬೇಕಾದ್ರೆ ಆರಿಸ್ಕೋಬಹುದು ನೋಡಿ. ನಿಮ್ಗೆ ಬೇಕು ಅಂತಂದ್ರೆ ಇದು ಯಶವಂತಪುರ, ಇದು ಇಂಡಸ್ಟ್ರಿಯಲ್ ಏರಿಯಾ ಇದು. ಸೊ ಬರ್ಬೋದು. ಸ್ಲೋ ಬಾರ್ ಮರೆಯ. ಹಾಂ, MI ರೋಡ್ ಹೆಂಗಿದೆಪ್ಪ ರೋಡು? ಹಾಂ, ಬನ್ನಿ ಸರ್, ಬನ್ನಿ. ಹೆಂಗಿದೆ ಸರ್ ರೋಡು? ರೋಡ್ ಹೆಂಗಿದೆ? ರೋಡು ಗುಂಡಿ ರೋಡು. ಹಾಂ, ಪಾಪ ಅವ್ರು ಏನು ಹೇಳ್ತಾರೆ ನೋಡಿ. ಹೋಗಿ ಸರ್, ಹೋಗಿ ಪಾಪ, ವಾಟರ್ ಸಪ್ಲೈ ಅವರು. ಹಾಂ, ಕತೆ ಬಾಬಾ ಇದು ನೋಡಿ. ಅಲ್ಲೇ ಏನು ಸಖತ್ತಾಗಿದೆ ನೋಡಿ ಇದು. ಬಾಬಾ ಕಾಲೆ ಹೆಂಗಿದೆ ಸರ್ ರೋಡು? ತುಂಬ ವರ್ಸ್ಟ್ ಆಗಿದೆ ಮೇಡಮ್ ಈ ರೋಡು. ಇದೇನು ಸರ್ ಇಲ್ಲಿ ಲಾಸ್ಟ್ 3 ಇಯರ್ಸಿಂದ ಇದೇ ಥರ ನಡೀತಾ ಇದೆ. ಯಾರು ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ತುಂಬ ಪ್ರಾಬ್ಲಮ್ ಇದೆ ಈ ರೋಡ್ಗೆ. ಈ ಕಂಪ್ನೀಸು ಸುಮಾರು ಇದ್ದಾವೆ, ಬಟ್ ಯಾವ ಕಂಪ್ನಿನೂ ಕಂಪ್ಲೇಂಟ್ ಮಾಡಿದಾರೋ ಇಲ್ಲೋ BBMP ಗೊತ್ತಿಲ್ಲ, ಬಟ್ ಆ್ಯಕ್ಷನ್ ತೊಗೋಬೇಕು ಗೌರ್ಮೆಂಟ್. ಅಯ್ಯೋ ನೋಡಿ, ಬನ್ನಿ ಸರ್, ಒಬ್ರು ಹಿಂಗೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಹಿಂಗೆ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸಿ ಜನರಿಗೆ. ಅಬ್ಬ ಹುಷಾರು, ಅಯ್ಯೋ ಹುಷಾರ್. ನೋಡಿದ್ರೆ ಹೆಂಗಿದೆ ರೋಡ್ ಇದು ಅಂತ. ಹಾಂ, ನಿಲ್ಸಿ ಇವ್ರನ್ನ ಕೇಳೋಣ. ಹೆಂಗಿದೆ ಸರ್ ರೋಡು? ಇದು ಹಾರಿಬಲ್ ಆಗಿ ಒಂದು 3 ವರ್ಷದಿಂದ ಹಿಂಗೆ ಇದೆ. ಯಾರು ಏನು ನೋಡ್ತಾ ಇಲ್ಲ, ಯಾರು ರಿಪೇರಿನೂ ಮಾಡ್ತಾ ಇಲ್ಲ. ಅಲ್ಲ ಸರ್, ಟ್ಯಾಕ್ಸ್ ಕಟ್ಟಲ್ವಾ ನೀವು? ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಯಾರಾದ್ರೂ ಹೇಳ್ಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡಿದ್ರು ಯಾರು ಏನು ಮಾಡ್ತಾ ಇಲ್ವಲ್ಲ. ಪ್ರೊಟೆಸ್ಟ್ ಮಾಡಿದ್ರೆ ಏನು ಮಾಡಲ್ಲ ಇವರು ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಯಾಕೆ ಬೀದಿಗಾದ್ರೂ ಇಳೀರಿ, ಯಾರಾದ್ರೂ ಏನಾದ್ರೂ ಆಗಲಿ, ನಮ್ಗೆ ಯಾಕೆ ಅಂತಾರೆ ಅಷ್ಟೇ. ಇನ್ನು ಮಳೆ ಬಂದಿಲ್ಲ, ಸುಮ್ಮನೆ ಇಲ್ಲಿ ಏನೋ ವಾಟರ್ ಲೀಕೇಜ್ ಹಾಕಿದೆ ಅಂತ ನೀರು ತುಂಬಿರೋದಿಲ್ಲಿ. ಸೊ ನೋಡಿ, ಇದು ರಸ್ತೆ, ಇದು ಬೆಂಗಳೂರಿನ ರಸ್ತೆ, ಚಿನ್ನದ ರಸ್ತೆಗಳು. ಅಷ್ಟು ಕೋಟಿ ಖರ್ಚು ಮಾಡಿದ್ವಿ, ಇಷ್ಟು ಕೋಟಿ ಖರ್ಚು ಮಾಡಿದ್ವಿ,
ಈ ಸಲ ಅಷ್ಟು ಕೋಟಿ ಇಷ್ಟು ಕೋಟಿ, ಇನ್ನೂ ಮಳೆನೇ ಸ್ಟಾರ್ಟ್ ಆಗಿಲ್ಲ. ಇದು ನಿಮ್ಮದು ರಾಮಾಯಣ, ನಿಮ್ಮದು BBMP ಅಧಿಕಾರಿಗಳು ಕಣ್ಣಿಗಿನ್ನ ಅದಾವೋ ಇಲ್ಲೋ ನಿಮಗೆ? ಹಾಂ ನೋಡಿ, ಯಾರಾದರೂ ಇದರಲ್ಲಿ ಬಂದರೆ ಅವ್ರ ಜೀವನ ಸರ್ ಹೆಂಗಿದೆ ರೋಡು? ಹಾಂ ನೋಡಿ, ಇದು ನೋಡಿ, ಈ ಗುಂಡಿ ನೋಡಿ. ಅಯ್ಯಪ್ಪ ಯಪ್ಪ 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 ಯಪ್ಪ, ಅಯ್ಯಪ್ಪ ನಮಗೆ ಭಯ ಆಗುತ್ತೆ ನಾವಲ್ಲಪ್ಪ. ಯವ್ವ ಸ್ಪೆಷಲ್ ಸ್ಕಿಲ್ಸ್ ಬೇಕು ಸರ್. ಸ್ಪೆಷಲ್ ಏನಿಲ್ಲ ಮೇಡಮ್, ಎಲ್ಲ ರೋಡು ಹಿಂಗೆ ಇದೆ, ಹಾಂ ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಸರ್ ಹೋಗ್ಬೇಕಷ್ಟೇ. ಹೌದಾ? ಓಟ್ ಹಾಕ್ತೀವಲ್ಲ ಸರ್, ಕಾಲಕ್ಕೆ ಚೆನ್ನಾಗಿ ಓಟ್ ಹಾಕ್ತೀವಲ್ಲ. ಓಟ್ ಹಾಕ್ತೀವಿ, ಆದರೆ ಅವರು ಇದು ಕೆಲಸ ಮಾಡಲ್ವಲ್ಲ. ಹಾಂ ನೋಡಿ ಇಲ್ಲಿ ನೋಡಿ, ಬರ್ರಿಪ್ಪ, ಫುಟ್ಪಾತ್ ಮೇಲೆ ಬರ್ತಾರೆ ಅವರು. ಸರ್ ಹೆಂಗಿದೆ ಸರ್? ಅಬ್ಬಾ ಇಲ್ಲಿ ತುಂಬ ಚೆನ್ನಾಗಿದೆ ಸರ್. ಅಬ್ಬಾ ಎಷ್ಟು ಚೆನ್ನಾಗಿದೆ ಸರ್. ಯಾರೋ ಗೊತ್ತಿಲ್ಲ, ಇಲ್ಲಿ MLA ಇದಾರೆ ಹೆಂಗೆ ಗೊತ್ತಿಲ್ಲ. ಒಟ್ಟಿನಾಗೆ ರೋಡ್ ಮಾತ್ರ ಹಿಂಗಿದೆ, ಬರೇ ನೋಡಿದ್ರೆ ಟೈರ್ ನೆನ್ನೆನೂ ಹಾಕ್ಸಿದ್ದೀನಿ. ಬರೀ ಯಶವಂತಪುರಕ್ಕೆ ಬರೋದು ನಾವು, ಹಾಂ ಬರೀ ಇದೇ ಗೋಳೆ. ಹೌದಾ? ನೋಡಿ ಈ ರೋಡ್ ನೋಡಿ, ನೋಡಿ ಇದು ರೋಡ್ ಅಂತಾರೇನ್ರಿ ಇದನ್ನ? ಹಾಂ ಎಷ್ಟು ಫುಲ್ ರೋಡ್ ಹಾಕೊಂಬಂದ್ರೆ ಬ್ಲಡ್ ಶಟ್ ಹೋಗೋದು, ಹಾಂ. ಬರೀ ಇದೇ ಬರೀ ಖರ್ಚೆ, ಇನ್ನೇನಿಲ್ಲ, ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಬಾ ಹೆಂಗಿದೆ ಸರ್ ರೋಡು? ಮೇಡಮ್, ನಾವು 15 ವರ್ಷದಿಂದ ಯಶವಂತಪುರ ಮಾರ್ಕೆಟ್ಗೆ ಬರ್ತಾನೆ ಇದ್ದೀವಿ. ಇಲ್ಲಿರೋ ಶಾಸಕರು ಮತ್ತೆ MP ಗಳು ಏನು ಕತೆ ಕಾಯಕ್ಕೆ ಹೋಗಿದಾರೆ ನಾವು ಗೊತ್ತಿಲ್ಲ. ಸರ್, ಅದು ಇಲ್ಲಿ ಶಾಸಕರು ಇಬ್ರು ಇದಾರಲ್ಲ, ಒಂದ್ ರೋಡ್ಗೊಬ್ರು ಒಬ್ರು ಈ ಹಾ. ಒಬ್ರು ಗೋಪಾಲಯ್ಯನವರು ಮಿನಿಸ್ಟ್ರ್ ಇಲ್ವಲ್ಲ, ಅದಕ್ಕೆ ಕೆಲಸ ಅಲ್ಲ, ಮಾಡಲ್ಲ. ಮಿನಿಸ್ಟ್ರು ಏನೇ ಆದ್ರೂ ಕೂಡ ಒಂದೇ ಅಲ್ವಾ. ಇಲ್ಲಿ ದೊಡ್ಡ ಗಾಡಿಗಳು RMCಗೆ ಓಡಾಡ್ತಾ ಇರೋದು, ಯಾವಾಗ್ಲೂ ಲೋಡ್ ಗಾಡಿಗಳು ಬರುತ್ತೆ, ಎಷ್ಟೋ ಗಾಡಿಗಳು ಪಂಚರ್ ಆಗುತ್ತೆ. ಈಗ ನಮ್ಮ ಗಾಡಿಗೆ ನೋಡಿ ಲೋಡ್ ಹಾಕೊಂಡು ಫುಲ್ಲು ಹಳ್ಳ ದಿನಲ್ಲಿ ಬಿದ್ದೋಡ್ಬೇಕು. 15 ವರ್ಷದಿಂದ ರೋಡ್ ಹಿಂಗೆ ಬಿದ್ದಿದೆ, ಇದು ರೆಡಿನಾಗಿಲ್ಲ. ಬಂದಿದೆಯಲ್ಲ ಸರ್ ಕಾಂಗ್ರೆಸ್ ಗವರ್ಮೆಂಟ್. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಎಲ್ಲಿ ಮೇಡಮ್ ಎಲ್ಲ ಫ್ರೀ ಕೊಟ್ಟು ಎಲ್ಲ ಹಾಳು ಮಾಡ್ತಾ ಇದಾರಲ್ಲ. ಎಲ್ಲಿ ಏನು ಉದ್ಧಾರ ಮಾಡಿದಾರೆ? ಏನು ಮಾಡ್ಲಿಲ್ಲ. ಇದೇ ಅವ್ರು ಉದ್ಧಾರ ಮಾಡಿರೋದು. ಅವರೆಲ್ಲ ಅಧಿಕಾರಕ್ಕೆ ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ಫ್ರೀ ಕೊಟ್ಟು ನಮ್ಮಂತ ದುಡ್ಡು ತಿನ್ನೋರು ಹಿಂಗೆ ಇದೀವಿ. ಆರಾಮಾಗಿ ಓಸಿ ಹಾಕಿ ತಿನ್ನೋರು ತಿನ್ಕೊಂಡಿದ್ದಾರೆ ಅಷ್ಟೇ, ಮನೇಲಿ ಆರಾಮಾಗಿದ್ದಾರೆ ಅಷ್ಟೇ ಮೇಡಮ್. ಸೂಪರ್ ಪರಿಸ್ಥಿತಿನು. ಹುಷಾರು ಸರ್. ಅವ್ರು ನೋಡು ತಿನ್ಕಾಡ್ತಾ ಇದಾರೆ ಈ ರೋಡಲ್ಲಿ ಹೋಗಕ್ಕೆ. ಹೆಂಗಿದೆ ಸರ್ ರೋಡು? ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ಲ ತುಂಬ ಸರ್? ಚೆನ್ನಾಗಿದೆ. ಅವ್ರಿಗೆ ಇಡಿಸುತ್ತೆ, ನಮಗೆ ನಮ್ಮ ಕಷ್ಟ ಯಾರು ನೋಡೋರಿಲ್ಲ ಮೇಡಮ್ ಅವರೇ. ನೋಡಿ, ಹಾಫ್ ಅನ್ ಅವರ್ ಬೇಕಾಗುತ್ತೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋದಕ್ಕೆ. ತುಂಬ ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ. ನಾವು ಕಂಪ್ನಿಲಿ ನಾವು ಏನು ಲೆಕ್ಕ ಕೊಡೋಕ್ಕಾಗುತ್ತೆ ಹೇಳಿ, ನೀವೇ ಯೋಚನೆ ಮಾಡಿ. ಇಲ್ಲಿಂದ ಅಲ್ಲಿವರೆಗೂ ಅದೇ ಕೆಲಸ ಇದೆ ಅದೇ ಮೇಡಮ್. ನಾನು 1 ಕಿಲೋಮೀಟರ್ ಆಯ್ತು ನಾನು ತೋರಿಸ್ತಾ. ನೋಡಿ ಮೇಡಮ್ ಅವರೇ, ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂಡು ಯಾರು ನೀವು ಅರ್ಥ ಮಾಡ್ಕೊಳ್ಳಲ್ಲ ಸರ್. ನೋಡಿ ಮೇಡಮ್, ನೀವೇ ಹೇಳಿ ಸ್ವಲ್ಪ. ಬಡವನ್ ಕೋಪ ದವಡೆಗ್ ಮೂಲ ಅಂತ. ಅಷ್ಟೇ ನಡ್ರಿ. ಅಯ್ಯೋ, ಯಾರ್ಯಾರಿಂದನೂ ಆಗಿಲ್ಲ. ಬಾ ಏನ್ ಸರ್ ಫುಲ್ ಸರ್ಕಸ್? ಸರ್ಕಸ್ ಮಾಡ್ಲೇಬೇಕು ಮೇಡಮ್ ಈ ರೋಡಲ್ಲಿ. ಹಳ್ಳಿಗಳಲ್ಲಿ ಇರ್ತವೆ ಎಷ್ಟೋ ಚೆನ್ನಾಗಿ ರೋಡು. ಅದೇ ಅಂದ್ರೆ ಈ ಸಿಟಿಲಿ ಹಿಂಗಿದೆ ಅಂದ್ರೆ ನೀವು ಯೋಚನೆ ಮಾಡಿ, ಆ ಥರ ಇದೆ ರೋಡೆಲ್ಲ. ಅಲ್ಲ ಸರ್, ಯಾವ ಸರ್ಕಾರಗಳು ಬಂದ್ರು ಹಿಂಗೆ ಆದ್ರೆ ಹೆಂಗೆ ಸರ್? ಏನ್ ಮಾಡೋಣ ನಾವು? ಏನ್ ಮಾಡಕತ್ತೆ ಮೇಡಮ್? ನಾವು ಜನ ಕೇಳಲ್ಲ ಸರ್, ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಏನ್ ಕೇಳಿದ್ರು ಅವ್ರು ಮಾಡ್ಬೇಕಲ್ಲ. ಅದೇ ಎಷ್ಟಂತ ಕೇಳಕ್ಕಾಗುತ್ತೆ? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲ, ಒಳ್ಳೆ ಅಡ್ಡ ತಿನ್ನೋ ಕಚ್ಚರ ಬೇವರ್ಸಿ ಜನರಾದ್ರೆ ಇದಕ್ಕೆ ಒಂದು ಸಲ ಬಂದೋಗ್ಲಿ. ಯಾಕೆ ಅವ್ರು ಯಾರೋ ಮುಖ್ಯಮಂತ್ರಿ ಯಾರೋ ಬರ್ತಾರೆ ಅಂದ್ರೆ ಎಷ್ಟು ರೋಡ್ ಮ್ಯಾನೇಜ್ ಮಾಡ್ತಾರೆ, ಎಷ್ಟು ಕ್ಲೀನಾಗಿ ಮಾಡಿರ್ತಾರೆ. ಏನು ನಾವೇ ಜನರಲ್ವಾ? ಅವ್ರು ಗೆಲ್ಸಿಲ್ವಾ? ಓಟ್ ಹಾಕಿಲ್ವಾ? ಗಲೀಜರ ತಿಂತಾರೆ, ಅಲ್ಲಿ ಬರೀ ಅಣ್ಣಗಿಣ್ಣ ತಿಂತಾರ. ಚುನಾವಣೆ ಮಾಡಲಿ, ರೋಡಲ್ಲಿ ಜಾಸ್ತಿ ಬೇಡ. ವೆಹಿಕಲ್ಗಳು ದೊಡ್ಡ ವೆಹಿಕಲ್ ಬರ್ತವೆ ಹೋಗ್ತವೆ, ಎಷ್ಟು ಕಷ್ಟ ಇದೆ. ಗಾಡಿಗಳು ಅಪ್ಸೈಡ್ ಆಗೋ ಮೂಮೆಂಟ್ ಇದೆ ಇಲ್ಲಿ. ಸುಮಾರು ಸಲ ಆಗಿದೆ ಗಾಡಿಗಳು. ಎಷ್ಟೋ ಜನ ಹೆಲ್ಪ್ ಮಾಡಿ ಬಂದು ಸಹಾಯ ಮಾಡಿದ್ದಾರೆ. ಇವ್ರು ಏನು ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ? ರಾಜಕೀಯ ಸರ್, ಅವ್ರು ಬರ್ತಾರ ಇವ್ರು ಬರ್ತಾರ, ಯಾರು ಬರ್ಲಿ, ನಮಗೆ ಬೇಕಾಗಿರೋದೇನು ಜನರಿಗೆ ಇದು ಅನುಕೂಲ. ಇದು ಎಲ್ಲ ದೊಡ್ಡ ವೆಹಿಕಲ್ಗಳೇ ಓಡಾಡೋದು. ಎಲ್ಲ ನೋಡಿ, ಎಲ್ಲ ದೊಡ್ಡ ವೆಹಿಕಲ್ಗಳೇ ಓಡಾಡೋದು. ಒಬ್ಬನಾದ್ರೂ ಸರಿ ಈ ರೋಡನ್ನು ನೋಡೋಣ ಮಾಡೋಣ. ಎಷ್ಟು ಸಲ ನಾನು ಹಂಗೆ ಹೇಳಿದ್ದೀನಿ ಜನರಿಗೆ, ಏನಂತ, ಈ ರೋಡ್ ಬ್ಲಾಕ್ ಮಾಡ್ಬಿಡೋಣ, ಮಣ್ಣಾಗ ಬ್ಲಾಕ್ ಮಾಡಿ ಬರೋದೇ ಬೇಡ. ರೋಡಲ್ಲಿ ಅಲ್ಲಿ ಬ್ಲಾಕ್ ಮಾಡೋಣ, ಇಲ್ಲಿ ಬ್ಲಾಕ್ ಮಾಡೋಣ, ಬರೋದೇ ಬೇಡ. ಜನ ಮಾಡಬೇಕು. ಸರ್ ತಡೀರಿ, ಹುಷಾರು ಸರ್, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ?
ಮೇಡಮ್ ಈ ರೋಡ್ ಎಷ್ಟು ಕೆಟ್ಟನಾಗಿರೋ ರೋಡು ಬೆಂಗಳೂರಲ್ಲಿ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಅಸೋಸಿಯೇಷನ್ ಇದೆ ಇಲ್ಲಿ, ನಮ್ಮ ಅಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲ ಮಿನಿಸ್ಟರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಮೆಮೊರಾಂಡಮ್ಸ್ ಎಲ್ಲ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಏನೂ ಆಗ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಈ ರೋಡ್ ಮೇಲೆ ಈ ರೋಡ್ ಕಂಡ್ರೆ ಯಾಕೆ ನಮ್ಮ ಗೌರ್ಮೆಂಟ್ ಅವ್ರಿಗೆ ಒಂದು ಸ್ವಲ್ಪನೂ ಕನಿಕರ ಇಲ್ಲ ಏನೋ ಗೊತ್ತಿಲ್ಲ. ಇಲ್ಲೇನಾದರೂ ಪ್ರೆಗ್ನೆಂಟ್ ಲೇಡಿ ಬಂದ್ಬಿಟ್ರೆ ಹೆರಿಗೆ ಆಗೋದು ಗ್ಯಾರಂಟಿ. ಅಷ್ಟು ಕೆಟ್ಟನಾಗಿದೆ ಈ ರೋಡು. ನಾನು ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಫಸ್ಟ್ ಈ ರೋಡ್ ಸರಿ ಮಾಡಬೇಕು ಆದಷ್ಟು ಬೇಗ ಅಂತ. ಅಯ್ಯೋ, ಏನು ರಿಕ್ವೆಸ್ಟ್ ಮಾಡಿದ್ರು ಅಷ್ಟೇ. ಬನ್ನಿ ನಡಿ ನೋಡಿ, ಬಾಬಾ ಬನ್ನಿ ಸರ್, ಹಿಂಗೆ ಬನ್ನಿ ಸರ್ ಇಲ್ಲಿ. ಅಬ್ಬಾ ಹುಷಾರು ಸರ್, ಹುಷಾರು. ಗೆದ್ರಿ, ಉಳಿತು ನಿಮ್ಮ ಜೀವ, ನಡ್ರಿ. ಹಾಂ, ಏನೋ 2.5-3 ವರ್ಷ ಆಯ್ತು. ಇದು ಪಾಪ ಲಾರಿಗಳು ಎಲ್ಲ ಬರ್ತಾವಲ್ಲ, ಆಕ್ಚಲ್ ಕಟ್ಟಾಗಿ ಇದು ಬ್ಲೇಡ್ಗಳು ಕಟ್ಟಾಗಿ ಹಂಗೆ ಬಿದ್ದು ಹೊಸಿ ಗಾಡಿ ಇದ್ದಾಗಿಲ್ಲ ಪಾಪ. ಅವ್ರು ಬರೋ ಬಾಡಿಗೆಗಳು ಗಾಡಿ ರಿಪೇರಿ ಆಗುತ್ತೆ. ಸುಮಾರು ಅಲ್ಲಿ 3 ವರ್ಷದಿಂದ ಹಿಂಗೆ ಇದೆ ರೋಡ್ ಇದು. ಭಗವಂತನೇ. ಏನ್ ಸರ್ ರೋಡು ಸೂಪರ್ ಆಗಿದೆ ಅಲ್ಲ? ಹೌದು ಮೇಡಮ್, ಸೂಪರ್ ಆಗಿದೆ. ಎಲ್ಲಾದ್ರೂ ಯಾವ ಊರು ನಿಮ್ದು? ನಮ್ದು ಬೆಂಗಳೂರೇನೆ. ಬೆಂಗಳೂರೇನಾ? ಇಂಥ ರೋಡ್ ಎಲ್ಲೂ ನೋಡಿರ್ಲಿಲ್ಲ. ಇಂಥ ರೋಡ್ ಎಲ್ಲೂ ನೋಡಿಲ್ಲ ಮೇಡಮ್, ಯಾವಾಗಲೂ ಬರ್ತಿದ್ದೀವಿ. ನಾವು ನೋಡ್ಲಿಕ್ಕೆ 5 ವರ್ಷ ಇದೇ ತರ ರೋಡ್ ಐತೆ, ಒಬ್ರು ಮಾಡ್ತಾ ಇಲ್ಲ. ಇದು ಯಾರು ಈ ಏರಿಯಾದಾಗ ಗೊತ್ತಿಲ್ಲ. ಇದೆಲ್ಲ ಮೇನ್ ಮಾರ್ಕೆಟ್ ರೋಡ್, ಇದು RMC ರೋಡ್. ಇದು ಒಟ್ಟೆ ಏನೂ ಆಗ್ತಾನೆ ಇಲ್ಲ ರೋಡ್. ಎಲ್ಲ ಮೇನ್ ಲಾರಿಗಳೆಲ್ಲ ತರಕಾರಿ ಇಲ್ಲೇ ಹೋಗೋದು, ಈರುಳ್ಳಿ ಎಲ್ಲ ಲಾರಿ. ಒಬ್ರು ಮಾಡ್ತಾನೆ ಇಲ್ಲ. ಸ್ವಲ್ಪ ನೋಡಿ ನೀವೇ ಇದು ಮಾಡಿಸಿ. ಅಯ್ಯೋ ದೇವ್ರೆ. ಅಲ್ಲ, ಹುಷಾರು. ಏನಪ್ಪ? ಏನಿಲ್ಲ ಮೇಡಮ್. ಅಲ್ಲ, ಹೆಂಗಿದೆ ರಸ್ತೆ ಅಂತ? ರಸ್ತೆ ನಾವು 4-5 ವರ್ಷದಿಂದ ನೋಡ್ತಾನೆ ಇದೀವಿ, ಹಂಗೆ ಇದೆ. ಹೌದಾ? ನೋ ಚೇಂಜಸ್. ಹಾಂ, ನೋಡಿ ಹೆಂಗಿದೆ ಸರ್ ರೋಡು? ರೋಡೆಲ್ಲ ಕಿತ್ತೋಗಿದೆ ಮೇಡಮ್, ಚೆನ್ನಾಗೇ ಇಲ್ಲ. ರೋಡ್ ಯಾರು ಮಾಡ್ಸೇ ಇಲ್ಲ. ಈ ರೋಡಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಿದೆ. ಹೆಂಗಿದೆ ಸರ್ ಚಿನ್ನದ ರೋಡು? ಭಾರಿ ಇದೆ ರೀ, ಹುಷಾರ್ರಿ. ತಡ್ರಿ, ಲೇಡೀಸ್ ಬರ್ತಿದಾರೆ ಕೇಳೋಣ. ಮೇಡಮ್, ರೋಡು ಸಾಕಾಗಿದೆ ನಿಜವಾಗ್ಲೂ ಸಾಕಾಗಿದೆ. ಮಳೆ ಬಂದ್ರಂತೂ ಯಾವ ಗುಂಡಿನಲ್ಲಿ ಬಿದ್ದು ಸಾಯ್ತೀವಿ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಮಟ್ಟಿಗೆ ತುಂಬಾ ಡೇಂಜರಸ್ ಆಗಿದೆ. ಎಲೆಕ್ಷನ್ ಮುಂಚೆ ಮಾಡ್ತಾರೆ ಅಂತ ಅನ್ಕೊಂಡ್ವಿ, ಮಾಡ್ಲಿಲ್ಲ. ಎಲೆಕ್ಷನ್ ಆದ್ಮೇಲಂತೂ ಕ್ಯಾರೆ ಬುಲ್ಬುಲ್ ಏನೂ ಇಲ್ಲ. ಇದು ಇಲ್ಲಿಂದ ಶುರುವಾಗಿ ಕೃಷ್ಣಾನಂದ ನಗರ ಲಾರಿ ಸ್ಟ್ಯಾಂಡ್ ವರೆಗೂ ಎಂಡ್ ಆಗುತ್ತೆ. ಇಡೀ ಇಲ್ಲಿರೋದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿಗಳು. ಆದ್ರೆ ಹೆಚ್ಚು ಜನ ಬಳಕೆ ಮಾಡೋದು ಇದೇ ರೋಡನ್ನ. ನಾವು ಗೊರಗುಂಟೆಪಾಳ್ಯ ನಿವಾಸಿಗಳು. ಅಲ್ಲಿ ಮೇನ್ ರೋಡನ್ನು ಕ್ರಾಸ್ ಮಾಡ್ಬೇಕಂದ್ರೆ ಆ ನಿವಾಸದವ್ರಿಗೇನೆ ಅಲ್ಲಿಗೇನೆ ಏನು ಯೂಟರ್ನ್ ಇಲ್ಲ. ಮುಂದಕ್ಕೆ ಹೋಗಿ ಒಂದು ಅರ್ಧ ಗಂಟೆ ನಿಂತು ಯೂಟರ್ನ್ ಮಾಡಬೇಕು. ಹಾಗಾಗಿ ಒಳಗಡೆಯಿಂದ ಈ ರೋಡನ್ನು ಬಳಸ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ದಯವಿಟ್ಟು ಈ ಥರದನ್ನ ಗಮನಿಸಿ ಅಂತ ಯಾರೂ ಕೇರ್ ಮಾಡ್ತಾ ಇಲ್ಲ. ಈ ಶಾಸಕರು MLA ಏನಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರೇನಾದರೂ ಬದುಕಿದ್ರೆ, ಅವ್ರೇನಾದರೂ ಕಾಣೆ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ರೋಡನ್ನು ರಿಪೇರಿ ಮಾಡಿಸ್ಕೊಡೋಕ್ಕೆ ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.